ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನನಗೆ ಗೊತ್ತು ಆಫ್ಟರ್ 2 ಇಯರ್ಸ್ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೇನೆ. ಸ್ವಲ್ಪ ಬ್ಯುಸಿ ಇದ್ದೆ ಕೆಲಸದಲ್ಲಿ, ಸ್ಟಡೀಸಲ್ಲಿ. ಇನ್ನು ಟ್ರೈ ಮಾಡ್ತೀನಿ ಯಾವಾಗಲೂ ಡೈಲಿ ಅಲ್ಲ, ವಾರಕ್ಕೊಂದು ವೀಡಿಯೋ ಆದರೂ ಅಪ್ಲೋಡ್ ಮಾಡೋಣ ಅಂತ. ಸೊ ಈಗ ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತಿದ್ದೇನೆ. ಸೊ ಆಫ್ಟರ್ 2 ಇಯರ್ಸ್ ನಂಗೆ ಗೊತ್ತಿಲ್ಲ ಯಾಕೋ ವೀಡಿಯೋ ಅಪ್ಲೋಡ್ ಮಾಡುವಂತ ಆಯಿತು. ನೋಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಸೊ ಇವತ್ತು ನಾನು ಬೇಸಿಕಲಿ ಒಂದು ವರ್ಕೌಟ್ ವೀಡಿಯೋ ಶೂಟ್ ಮಾಡುವಂತಿದ್ದೇನೆ. ವರ್ಕೌಟ್ ವೀಡಿಯೋ ಅಲ್ಲ, ವರ್ಕೌಟ್ ವೀಡಿಯೋ ಅಂತೇಳಿ ಹೇಳ್ಬೋದು. ಯಾಕಂದರೆ ನಾನು ಜಿಮ್ಮಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೇನೆ. ಸೊ ವರ್ಕೌಟ್ ವೀಡಿಯೋ ಥರನೇ ಇರ್ತದೆ. ಸೊ ನಾನು ಶೋಲ್ಡರ್ ವರ್ಕೌಟ್ ಜಾಸ್ತಿ ಕಾಂಪ್ಲಿಕೇಟೆಡ್ ಮಾಡೋದಿಲ್ಲ. ನಾವು ಇವತ್ತು ಖಾಲಿ 4 ವರ್ಕೌಟ್ ಮಾಡ್ತಿದ್ದೇವೆ. ಇದು ಮಾತಾಡದೆ ಬಾಯೇ ಬರ್ತೀನಿ ಮನುಷ್ಯ. ಓಕೆ, ಡಂಬಲ್ ರೈಸಸ್ ಫಸ್ಟ್ ವರ್ಕೌಟ್, ಮತ್ತು ಶೋಲ್ಡರ್ ಡಂಬಲ್ ಪ್ರೆಸ್ ಮಾಡ್ತಿದ್ದೇವೆ. 3rd ಎಕ್ಸಸೈಸ್ ರಿವರ್ಸ್ ಪೆಕ್ ಫ್ಲೈ ಮಾಡ್ತಿದ್ದೇವೆ. ಆ್ಯಂಡ್ 4th ಎಕ್ಸಸೈಸ್ ನಾವು ಸ್ಟ್ರಕ್ಸ್ ಮಾಡ್ತಿದ್ದೇವೆ. 4 ವರ್ಕೌಟ್ ಮಾಡಿ ಫಿನಿಶ್ ಮಾಡ್ತೇವೆ ವರ್ಕೌಟ್ ಇವತ್ತು. ಸೊ ಒಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದರೆ, ಶೋಲ್ಡರ್ ರೈಸಸ್ ಮಾಡುವಾಗ, ಅಂದರೆ ಶೋಲ್ಡರ್ ಡಂಬಲ್ ರೈಸಸ್ ಮಾಡುವಾಗ ಫಾರ್ಮನ್ನು ಆದಷ್ಟು ಕ್ಲೀನಾಗಿ ನಾವು ಮೇಂಟೈನ್ ಮಾಡುವ. ಅಂದರೆ ಲೆಕ್ಕಕ್ಕಿಂತ ಜಾಸ್ತಿ ಹೆವಿ ವೆಯ್ಟ್ ಕೂಡ ಮಾಡಬಾರ್ದು ಇದರಲ್ಲಿ, ಅಂದರೆ ಇಂಜುರಿ ಆಗುವ ಸಾಧ್ಯತೆ ಇರ್ತದೆ. ಲೆಕ್ಕಕ್ಕಿಂತ ಜಾಸ್ತಿ ವೆಯ್ಟ್ ಇದರಲ್ಲಿ ಹೊಡಿಲಿಕ್ಕೆ ಸಹ ಆಗೋದಿಲ್ಲ, ಅಂದರೆ ಅದು ಮೂವ್ ಆಗೋದಿಲ್ಲ, ನಿಮ್ಗೆ ಗೊತ್ತಾಗ್ತದೆ. ಸೊ ಐ ಡೋಂಟ್ ಥಿಂಕ್ ನನಗೆ ಎಲ್ಲ ವರ್ಕೌಟ್ ಶೂಟ್ ಮಾಡಲಿಕ್ಕೆ ಆಗ್ತದೆ. ಯಾಕಂದರೆ ಇಲ್ಲಿ ಲೈಟಿಂಗ್ ಅಷ್ಟು ಚೆಂದ ಇಲ್ಲ. ಅಂದರೆ ಎಲ್ಲ ನಾನು ಟ್ರೈ ಮಾಡಿದೆ. ಸೊ ಫುಲ್ ಡಾರ್ಕ್ ಬರ್ತದೆ ವೀಡಿಯೋ. ಸೊ ಅದಕ್ಕೆ ಬರೀ 2 ವರ್ಕೌಟ್ ಇದು ವೀಡಿಯೋ ಶೂಟ್ ಮಾಡಲಿಕ್ಕೆ ಆಯಿತು. ಬಟ್ ನೋಡುವ, ನೈಟ್ ಆದರೆ ಲೈಟ್ ಇರ್ತದೆ, ಲೈಟ್ ಹಾಕ್ತದೆ. ಈಗ ಲೈಟ್ ಹಾಕ್ಲಿಕ್ಕೆ ಸಹ ನನಗೆ ಸರಿ ಆಗೋದಿಲ್ಲ. ನೋಡುವ. ಸೊ ನೀವು ನೋಡ್ಬೋದು ನಂದು ಬಾಡಿ ಕಂಡೀಷನ್ ಕೂಡ ಎಂಥ ಒಳ್ಳೆ ಇಲ್ಲ. ಸೊ ಎಕ್ಸಸೈಸ್ ಫ್ಯಾಟ್ ಎಂತೆಲ್ಲ ಉಂಟಲ್ಲ ಅದೆಲ್ಲ ಕರಗಿಸಬೇಕು, ವಾಪಸ್ ಫಿಟ್ ಆಗಬೇಕು. ಅದೇ ಗೋಲ್ ಈ ವರ್ಷಕ್ಕೆ. ಸೊ ಅಂತೂ ಇಂತೂ ವರ್ಕೌಟ್ ಮಾಡಿ ಆಯಿತು. ಅಂದರೆ ಇವತ್ತು ಜಿಮ್ಮಿಗೆ ನಾನು 2 ಗಂಟೆಗೆ ಬಂದಿದ್ದೇನೆ. ಯಾಕಂದರೆ 2 ಗಂಟೆಗೆ ಇಲ್ಲಿ ಯಾರು ಇರೋದಿಲ್ಲ. ನನಗೆ ಸಹ ವೀಡಿಯೋ ಮಾಡಲಿಕ್ಕೆ ಅಷ್ಟು ಏನಿರ್ತದೆ, ಹೆಸಿಟೇಷನ್ ಮಾಡಬೇಕಂತಿಲ್ಲ. ಯಾಕಂದರೆ ಯಾರು ನೋಡ್ತಾ ಇಲ್ಲ. ಈಗ ಅರೌಂಡ್ 3 o'clock 3 o'clock ಆಗ್ತಾ ಬಂತು. ಈಗ ಒಬ್ಬೊಬ್ಬರೇ ಆಗಿ ಜನ ಬರ್ತಾರೆ. ಸೊ ನಂದು ವರ್ಕೌಟ್ ಫಿನಿಶ್ ಆಯಿತು. ಸೊ 10 out of 10 ವರ್ಕೌಟ್ ಆಗಿತ್ತು. ಬಿಕಾಸ್ ನಂದು ಶೋಲ್ಡರ್ಸು 3 ಪಾರ್ಟ್ ಕೂಡ ಕರೆಕ್ಟಾಗಿ ಟ್ರೈನ್ ಆಗಿದೆ. ನಿಮಗೆ ಅಂದರೆ ವರ್ಕೌಟ್ ಇಷ್ಟ ಆದರೆ ಲೈಕ್ ಮಾಡಿ. ಅಲ್ಲ, ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ. ನಾನು ನಂದು ಫ್ಯೂಚರಲ್ಲಿ ನಂದು ಏನಂದರೆ ವರ್ಕೌಟ್ ರುಟೀನ್ ಏನು ಮಾಡ್ತೇನಲ್ಲ ಅದನ್ನ ಹೇಳ್ತೇನೆ. ಆ್ಯಂಡ್ ಈವನ್ ನಾನು ಎಂಥ ಡಯಟ್ ಫಾಲೋ ಮಾಡ್ತೇನಲ್ಲ ಅದು ಸಹ ಹೇಳ್ತೇನೆ. ಸೊ ಈ ವರ್ಷ ನಾನು ನನ್ನ ಬಾಡಿಯನ್ನು ಟ್ರಾನ್ಸ್ಫಾರ್ಮ್ ಮಾಡುವ ಅಂತ ಇದ್ದೇನೆ, ಅಂದರೆ ಟ್ರೈ ಮಾಡ್ತಿದ್ದೇನೆ. ಸೊ ನೀವು ಸಹ ಅದೇ ಥರ ಥಿಂಕ್ ಮಾಡ್ತಾಯಿದ್ರೆ ನೀವು ಸಹ ಮಾಡ್ಬೋದು. ನನ್ನ ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತ ಹೇಳಿದರೆ, ನಾನೊಬ್ಬ ಪ್ರೊಫೆಷ್ನಲ್ ಬಾಡಿ ಬಿಲ್ಡರ್ ಅಥವಾ ಪ್ರೊಫೆಷ್ನಲ್ ಎಂತ ಹೇಳ್ತಾರೆ, ಕೋಚ್, ಟ್ರೈನರ್, ಸರ್ಟಿಫೈಡ್ ಎಂತ ಅಲ್ಲ. ನಾನೊಬ್ಬ ಐ ವಾಸ್ ಅ ಪ್ರೊಫೆಷ್ನಲ್ ಆ್ಯಥ್ಲೀಟ್. ನಾನೊಬ್ಬ ಆ್ಯಥ್ಲೀಟ್ ಆಗಿದ್ದೆ. ಕರ್ನಾಟಕ ಸ್ಟೇಟನ್ನು ರೆಪ್ರೆಸೆಂಟ್ ಮಾಡಿದ್ದೇನೆ ನ್ಯಾಷನಲ್ಸಲ್ಲಿ. ಸೊ ಫಿಟ್ನೆಸ್ ಬಗ್ಗೆ ಗೊತ್ತು ನನಗೆ ಪ್ರಾಪರಾಗಿ. ಒಂದು 10 ವರ್ಷದಿಂದ ಅದೇ ಫೀಲ್ಡಲ್ಲಿದ್ದೇನೆ.
ಸೊ ತುಂಬ ನಾಲೆಜ್ ಇದೆ. ಸಿಮಿಲರ್ಲಿ ಈಗ ನಾನು ಆ ಫೀಲ್ಡ್ ಬಿಟ್ಟು ಫುಲ್ ಟೈಮ್ ಕೆಲಸ ಮಾಡ್ತಿದ್ದೇನೆ. ನಾನು IT ಫೀಲ್ಡಲ್ಲಿ ಇದ್ದೇನೆ ಬೇಸಿಕಲಿ. ಸೊ IT ಫೀಲ್ಡಲ್ಲಿ ಇರೋದು ನಿಮ್ಗೆ ಗೊತ್ತು, ಸ್ಟ್ರೆಸ್ ಎಷ್ಟು ಇರ್ತದೆ, ಮತ್ತು ಅವರ ಬಾಡಿನ ಅಷ್ಟು ಮೇಂಟೈನ್ ಮಾಡೋದಿಲ್ಲ, ಬೊಜ್ಜು ಇಡ್ತದೆ. ಸೊ ನನಗೆ ಆ ಕೆಟಗರಿಗೆ ಹೋಗಲಿಕ್ಕೆ ಬೇಡ. ಸೊ ನಾನು ಅಲ್ಲಿ ಇದ್ದರೆ ಸಹ ನಂದು ಬಾಡಿ ನಾನು ಕ್ಲೀನಾಗಿ ಮೇಂಟೈನ್ ಮಾಡ್ತಾ ಇದ್ದೇನೆ ಸದ್ಯಕ್ಕೆ. ಸೊ ಇನ್ನೂ ಸಹ ಫಿಟ್ ಆಗುವಂಥ ನಂದು ಪ್ಲ್ಯಾನ್, ಗೋಲ್ ಎಂತ ಸಹ ಕರಿಬೋದು. ಸೊ ನೀವು ಕೂಡ IT ಯಲ್ಲಿದ್ದರೆ ಅಥವಾ ಯಾವುದಾದ್ರೂ 9 to 5 ಕೆಲಸದಲ್ಲಿದ್ದರೆ ನೀವು ಕೂಡ ಅಂದರೆ ಹಾಗೆ ಇರಬೇಕಂತಿಲ್ಲ. ನೀವು ಕೂಡ ನಿಮ್ಮ ಬಾಡಿಯನ್ನು ಟ್ರಾನ್ಸ್ಫಾರ್ಮ್ ಮಾಡ್ಬೋದು. ನೀವು ಯಾವಾಗ ಹಾಗೆ ಮಾಡ್ತೀರಲ್ಲ ಆಗ ಎಂತ ಹೇಳ್ತಾರೆ ಅದಕ್ಕೆ, ಅದು ನಿಮ್ಮ ಬಾಡಿಯಲ್ಲಿ ಡೈಲಿ ನೀವು ನೋಡುವಾಗ ಉಂಟಲ್ಲ, ನಿಮಗೆ ಫೀಲ್ ಆಗಬೇಕು ಅಂದರೆ ಓಕೆ ಒಳ್ಳೆ ಕಾಣ್ತಿದ್ದೇನೆ. ಅದು ನಿಮ್ಗೆ ಸ್ವಲ್ಪ ಟೈಮ್ ಆದಮೇಲೆ ಉಂಟಲ್ಲ, ಗಿಲ್ಟ್ ಇರಬಾರ್ದು. ನನಗೆ ಟೈಮ್ ಇತ್ತು, ನಾನು ಆಗ ವರ್ಕೌಟ್ ಮಾಡ್ಬೋದಿತ್ತು, ನಾನು ಆಗ ವರ್ಕೌಟ್ ಮಾಡ್ತಿದ್ರೆ ಈಗ ನಾನು ಫಿಟ್ ಇರ್ತಿದ್ದೆ ಅಂತ. ಸೊ ಆ ಗಿಲ್ಟ್ ಇರಬಾರ್ದು. ಸೊ ನನಗೆ ಆ ಗಿಲ್ಟ್ ಬೇಡ, ಅದಕ್ಕೆ ನಾನು ಡೈಲಿ ಕತ್ತದ ವರ್ಕೌಟ್ ಮಾಡ್ತಿದ್ದೇನೆ. ಸೊ ನೀವು ಕೂಡ ಹಾಗೆ ಇದ್ದರೆ, ನನಗೆ ವರ್ಕೌಟ್ ಮಾಡದಿದ್ದರೆ ಖುಷಿ, ಇಲ್ಲದಿದ್ದರೆ ಎಂತ ಹೇಳ್ತಾರೆ, ನೀವು ಸಹ ಟ್ರೈ ಮಾಡಿ ಜಿಮ್ಮಿಗೆ. ಜಿಮ್ ಅಂತಲೇ ಯಾವ ವರ್ಕೌಟ್ ಕೂಡ ಆಗ್ಬೋದು, ವಾಕಿಂಗ್, ರನ್ನಿಂಗ್ ಎಂತ ಕೂಡ ಇರ್ಬೋದು, ಸ್ವಿಮ್ಮಿಂಗ್, ಬಟ್ ಬಾಡಿಯನ್ನು ಆ್ಯಕ್ಟಿವ್ ಇದೆ ಆದಷ್ಟು. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಅಥವಾ ಇಷ್ಟ ಆದರೆ ಅಲ್ಲ ನಾನು ನಿಮಗೆ ಕನೆಕ್ಟ್ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಜಾಸ್ತಿ ಟೈಮ್ ಇದ್ದರೆ ಕಮೆಂಟ್ ಕೂಡ ಮಾಡ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.